hidden, forever on fire. ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದಂತಹ ಕೇಸ್ಗೆ ಈಗ ಮತ್ತೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಪೋಕ್ಸೋ ಕೇಸ್ ದಾಖಲು ಮಾಡಿದಂತಹ ಸಿಪಿಐ ಅಧಿಕಾರಿಯನ್ನ ಈಗ ವರ್ಗಾವಣೆ ಮಾಡಲಾಗಿದೆ. ಕಂಡಕ್ಟರ್ ಮೇಲೆ ಹಲ್ಲೆಯಾಗಿದ್ದಂತಹ ಪ್ರಕರಣ ಈಗಾಗಲೇ ಒಂದು ತಿರುವು ಪಡೆದುಕೊಂಡಿದ್ದಾಗಿದೆ. ಯಾವ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಲಾಗಿತ್ತು ಅವರ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ಗೆ ಮತ್ತೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪೋಕ್ಸೋ ಕೇಸ್ ದಾಖಲು ಮಾಡಿದ್ದಂತಹ ಸಿಪಿಐ ವರ್ಗಾವಣೆ ಮಾಡಲಾಗಿದೆ. ಮಾರಿಹಾಳ ಠಾಣೆ ಸಿಪಿಐ ಗುರುರಾಜ್ ಕಲ್ಯಾಣ ಶೆಟ್ಟಿಯನ್ನ ಇದೀಗ ರಾಜ್ಯ ಸರ್ಕಾರ ಎತ್ತಂಗಡಿ ಮಾಡಿರುವಂಥದ್ದು. ಕಂಡಕ್ಟರ್ ಮೇಲಿನ ಪೋಕ್ಸೋ ಕೇಸ್ಗೆ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಅಂದರೆ ಯಾವುದೇ ರೀತಿಯಾದಂತಹ ಸಾಕ್ಷ್ಯಾಧಾರಗಳು ಲಭ್ಯವಿಲ್ಲ. ಈ ಕೇಸ್ಗೆ ತಲೆ ಬುಡ ಇಲ್ಲ ಅಂತ ಇದೀಗ ಕಂಡಕ್ಟರ್ ಮೇಲಿನ ಪೋಕ್ಸೋ ಕೇಸ್ಗೆ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಕಂಡಕ್ಟರ್ ಮಹಾದೇವ್ ಹುಕ್ಕೇರಿ ಮೇಲೆ ದಾಖಲು ಮಾಡಲಾಗಿತ್ತು ಪೋಕ್ಸೋ ಕೇಸ್. ಆಗ ಈ ಪ್ರಕರಣ ಒಂದು ಕ್ಷಣ ತಿರುವು ಪಡೆದುಕೊಂಡಿತ್ತು. ಇಡೀ ರಾಜ್ಯದ ಜನತೆಯಲ್ಲಿ ಆಕ್ರೋಶ ಕೂಡ ಹೆಚ್ಚಳವಾಗಿತ್ತು. ಏನ್ರಿ ಇದು, ಹಲ್ಲೆ ಮಾಡಿರುವಂತಹ ವಿಚಾರ ಏನು, ಯಾವ ವಿಚಾರ ಇಟ್ಕೊಂಡು ಹಲ್ಲೆ ಮಾಡಿದ್ದಾರೆ, ಆ ವಿಡಿಯೋದಲ್ಲಿ ಕೇಳಿಸ್ತಾ ಇರುವಂತಹ ಮಾತುಗಳೇನು, ಆದರೆ ದಾಖಲಾಗಿರುವಂತಹ ಕೇಸ್ ಏನು ಅಂತ ಇಡೀ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು. ಕನ್ನಡ ಪರ ಸಂಘಟನೆಗಳನ್ನು ಈ ಪ್ರಕರಣ ಕೆರಳಿಸಿ ಕೆಂಡವಾಗಿಸಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಡಕ್ಟರ್ ಮಹಾದೇವ್ ಹುಕ್ಕೇರಿ ಮೇಲೆ ಪೋಕ್ಸೋ ಕೇಸ್ ದಾಖಲು ಮಾಡಿದ್ದಂತಹ ಅಧಿಕಾರಿಯನ್ನ ಈಗ ಎತ್ತಂಗಡಿ ಮಾಡಲಾಗಿದೆ. ಇನ್ನು ಈ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಬಿ ರಿಪೋರ್ಟ್ ಕೂಡ ಸಲ್ಲಿಕೆಯಾಗಿದೆ. ಹೀಗಾಗಿ ಕಂಡಕ್ಟರ್ ಮಹಾದೇವ್ ಹುಕ್ಕೇರಿ ಅವರು ನಿರಾಳರಾಗಿದ್ದಾರೆ. ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕೌಂಟರ್ ಕೇಸ್ ದಾಖಲು ಮಾಡಿದ್ರು ಬಾಲಕಿ. ಇದಕ್ಕೆ ಸಂಬಂಧಪಟ್ಟಂತೆ ಸುಳ್ಳು ಕೇಸು, ಅದನ್ನು ಕೂಡ ಆರಾಮಾಗಿ ಕೇಸ್ ದಾಖಲು ಮಾಡಿಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೂ ಮುನ್ನ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಇದರ ಜೊತೆಗೆ ಮಾರಿಹಾಳ ಠಾಣೆಯ ಸಿಪಿಐಯನ್ನು ಕೂಡ ಎತ್ತಂಗಡಿ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಕಂಡಕ್ಟರ್ ಮೇಲೆ ಆಗಿದ್ದಂತಹ ಹಲ್ಲೆನೇ ಬೇರೆಯಾಗಿತ್ತು, ಆದರೆ ದಾಖಲಾಗಿದ್ದಂತಹ ಪ್ರಕರಣ ಒಂದು ಬಹುದೊಡ್ಡ ತಿರುವು ಕೂಡ ಪಡೆದುಕೊಂಡಿತ್ತು. ಈಗ ಈ ಪ್ರಕರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎತ್ತಂಗಡಿ ಸಿಪಿಐನ ಎತ್ತಂಗಡಿ ಕೂಡ ಮಾಡಿದ್ರು. ಏನು ಕಾರಣ ಆಯಿತು, ಅದೇ ರೀತಿಯಾಗಿ ಕನ್ನಡ ಪರ ಸಂಘಟನೆಗಳ ಒಂದು ಹೋರಾಟ ಈಗ ಯಾವ ಸ್ವರೂಪ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ? ಸಂತೋಷ್, ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣ ಸಂಬಂಧಪಟ್ಟಂತೆ ಮತ್ತು ಏನು ಕಂಡಕ್ಟರ್ ಮೇಲೆ ಪೋಸ್ಕೋ ಕೇಸ್ ಹಾಕಿದ್ದನ್ನು ಖಂಡಿಸಿ ಇವತ್ತು ಬೆಳಗಾವಿ ಚಲೋಗೆ ಕರೆ ಕೊಟ್ಟಿದ್ರು. ಜೊತೆಗೆ ಇವತ್ತು ಈಗಾಗಲೇ ನಾರಾಯಣಗೌಡ ಕೂಡ ಈಗಾಗಲೇ ಬೆಳಗಾವಿಗೆ ಬಂದಿದ್ದಾರೆ. ಈಗಾಗಲೇ ಏನಂದ್ರೆ ಪ್ರಮುಖವಾಗಿ ಆ ಒಂದು ಕಂಡಕ್ಟರ್ ಮೇಲೆ ಹಾಕಿದಂತ ಪೋಸ್ಕೋ ಪ್ರಕರಣ ಸಂಬಂಧಪಟ್ಟಂತೆ ಮಾರಿಯಾಳ್ ಪೊಲೀಸರು ಈಗ ಬಿ ರಿಪೋರ್ಟ್ ಅನ್ನ ಪೊಲೀಸ್ ಆಯುಕ್ತರಿಗೆ ಸಲ್ಲಿಕೆ ಮಾಡಿರ್ತಕ್ಕಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಅದರ ಜೊತೆಗೆ ಏನಂದ್ರೆ ಏನು ಆ ಒಂದು ಮಾರಿಯಾಳ್ ಠಾಣೆಯ ಇನ್ಸ್ಪೆಕ್ಟರ್ ಆದಂತ ಗುರುರಾಜ್ ಕಲ್ಯಾಣ್ ಶೆಟ್ಟಿ ಅವರನ್ನ CCRBಗೆ ಒಂದು ಈಗಾಗಲೇ ಏನು ಅವರಿಗೆ ವರ್ಗಾವಣೆ ಮಾಡಿರ್ತಕ್ಕಂಥ ಮಾಹಿತಿ ಕೂಡ ಲಭ್ಯ ಆಗ್ತಿರ್ತಕ್ಕಂಥದ್ದು. ಅಂದ್ರೆ ಒಂದ್ ಕಡೆ ಈ ಒಂದು ಪೊಲೀಸರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಸುಳ್ಳು ಕೇಸ್ ದಾಖಲಿಸಿದ ಬಗ್ಗೆ ನಿನ್ನೆ ಅಷ್ಟೇ ಏನು ಸಚಿವ ರಾಮಲಿಂಗಾರೆಡ್ಡಿ ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ರು. ಇಲ್ಲಿಂದ 50 ರಿಂದ 60 ಜನ ಇರ್ತಕ್ಕಂಥ ಬಸ್ ನಲ್ಲಿ ಆ ರೀತಿಯ ಘಟನೆ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಒಂದು ಪೋಸ್ಕೋ ಪ್ರಕರಣ ಈ ಪ್ರಕರಣ ಸುಳ್ಳು ಇದೆ ಅನ್ನುವಂತ ಒಂದು ಅಭಿಪ್ರಾಯ ಕೂಡ ಸಚಿವರು ವ್ಯಕ್ತಪಡಿಸಿದ್ರು. ಅದರ ಬೆನ್ನಲ್ಲೇ ಈಗ ಪೊಲೀಸ್ ಆಯುಕ್ತರು ಏನಂದ್ರೆ ಒಂದು ಅಧಿಕಾರಿಯನ್ನ ಈಗ ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ. ಅದರ ಜೊತೆಗೆ ಏನಂದ್ರೆ ಈಗಾಗಲೇ ಏನು ಆ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಪೊಲೀಸ್ ಆಯುಕ್ತರಿಗೆ ಬಿ ರಿಪೋರ್ಟ್ ಕೂಡ ಸಲ್ಲಿಕೆ ಆಗಿರ್ತಕ್ಕಂಥ ಬಿ ರಿಪೋರ್ಟ್ ಅನ್ನ ಪೊಲೀಸ್ ಆಯುಕ್ತರು ಅದಕ್ಕೆ ಒಂದು ಅಧಿಕೃತ ಮೋಹರ ಹಾಕಿದ ಬಳಿಕ ಒಂದು ಪ್ರಕರಣ ಕ್ಲೋಸ್ ಆಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇದರಿಂದ ಏನು ಆ ಕಂಡಕ್ಟರ್ ಸಾಕಷ್ಟು ಒಂದು ಆತಂಕದಲ್ಲಿದ್ದಂತ ಕಂಡಕ್ಟರ್ ಒಂದಿಷ್ಟು ಕೊಂಚ ನಿರಾಳಾಗಿದ್ದಾರೆ ಅಂತಾನೆ ಹೇಳ್ಬೋದು ಸಂತೋಷ್. ಜೊತೆಗೆ ಈಗಷ್ಟೇ ನಾರಾಯಣಗೌಡ ಏನು ಬೆಳಗಾವಿ ಪ್ರವೇಶ ಮಾಡಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಏನು ಪ್ರವೀಣ್ ಶೆಟ್ಟಿ ಕೂಡ ಈಗ ಬೆಳಗಾವಿ ಪ್ರವೇಶ ಮಾಡಿದ್ದಾರೆ. ಬೆಳಗಾವಿ ಚೆನ್ನಮರುತ್ತಲ್ಲಿ ಈಗಾಗಲೇ ಪ್ರತಿಭಟನೆ ಕೂಡ ನಡೆಸೋದಕ್ಕೆ ಕೂಡ ಒಂದು ಕರ್ವೆ ಏನು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಮತ್ತು ಪ್ರವೀಣ್ ಶೆಟ್ಟಿ ಕೂಡ ಮುಂದಾಗಿದೆ. ಇನ್ನು ಈ ಮಧ್ಯೆ ಏನಂದ್ರೆ ಆಸ್ಪತ್ರೆಗೆ ನಾರಾಯಣಗೌಡ ಭೇಟಿ ಕೊಟ್ಟು ಕಂಡಕ್ಟರ್ ಅನ್ನ ಯೋಗಕ್ಷೇಮ ವಿಚಾರಣೆ ಮಾಡಲಿದ್ದಾರೆ ಸಂತೋಷ್. ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ. ಕರ್ನಾಟಕ ರಕ್ಷಣಾ ವೇದಿಕೆಗೆ